ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಶಶಿಕಲಾ. ವೀಕ್ಷಕರೇ, ಒಂದ್ ವೇಳೆ ನಮ್ಗೆ ಹೊಟ್ಟೆ ಹಸ್ದಾಗ ಊಟ ತಿಂತೀವಿ, ಆದ್ರೆ ನಾವು ಒಂದು ವೇಳೆ ಬಾಕ್ಸ್ ತೆಗೆದುಕೊಂಡು ಹೋಗಿಲ್ಲ, ಆಫೀಸಲ್ಲಿ ಇದ್ವಿ ಅಥವಾ ಹೊರಗಡೆ ಎಲ್ಲೋ ಇದ್ವಿ ಅಂದಾಗ ಹೋಟ್ಲೆ ಗಟ್ಟಿ. ಆ ಹೋಟೆಲ್ಗೆ ಹೋದಾಗ ನಾವು ಅಲ್ಲಿ ಶುಚಿತ್ವವನ್ನ ನೋಡ್ತೀವಿ, ಊಟ ಚೆನ್ನಾಗಿದ್ಯಾ ಅಂತ ನೋಡ್ತೀವಿ, ಹಾಗೆ ರುಚಿಯಾಗಿದ್ಯಾ ಅಂತಲೂ ಸಹ ನೋಡ್ತೀವಿ. ಆದ್ರೆ ಊಟದಲ್ಲಿ ಒಂದು ವೇಳೆ ಜಿರಳೆ ಸಿಗೋ ಅಂಥದ್ದು, ನೊಣ ಸಿಗೋ ಅಂಥದ್ದು ಈ ರೀತಿ ಎಷ್ಟೋ ಜನಕ್ಕೆ ಅನುಭವ ಆಗಿರುತ್ತೆ. ಅದನ್ನ ಒಂದು ರೀತಿಯಾಗಿ ಬಿಡು ಅಂದ್ಬಿಟ್ಟು ತೆಗೆದು ಹಾಕಿ ತಿನ್ನೋ ಅಂಥದ್ದು ಕೂಡ ನಾವು ಕಣ್ಣಾರೆ ಕಂಡಿರ್ತೀವಿ. ಆದ್ರೆ ದೊಡ್ಡ ಐಫೈ ಹೋಟೆಲ್ಗಳಂತ ಬಂದಾಗ, ಎಕ್ಸಾಂಪಲ್ 5 ಸ್ಟಾರ್ ಹೋಟೆಲ್ ಆಗಿರ್ಬೋದು, ಪ್ರತಿಷ್ಠಿತ ಹೋಟೆಲ್ಗಳು, ಇದರಲ್ಲಿ ರಾಮೇಶ್ವರಂ ಕೆಫೆ ಕೂಡ ಒಂದು. ಇದು ಪ್ರತಿಷ್ಠಿತ ಹೋಟೆಲ್ ಅಂತ ಹೇಳ್ಬೋದು. ಸಾಕಷ್ಟು ರುಚಿಗೆ, ಶುಚಿತ್ವಕ್ಕೆ ಹೆಸರಾಗಿರುವಂತಹ ಹೋಟೆಲ್. ಆದರೆ ಇದು ಹೆಸರಿಗೆ ಮಾತ್ರ. ಅಲ್ಲಿ ನೀಡ್ತಕ್ಕಂತಹ ಪ್ರತಿಯೊಂದು ಊಟವೂ ಕೂಡ ಕಳಪೆ ಊಟ. ಅದಕ್ಕೆ ಉದಾಹರಣೆ ಎಂಬಂತೆ ಇವತ್ತಿನ ಘಟನೆ. ಎಸ್, ರಾಜಧಾನಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರುವಂತಹ ಜನಪ್ರಿಯ ರಾಮೇಶ್ವರಂ ಕೆಫೆಯಲ್ಲಿ ಈಗ ಅಶುದ್ಧತೆಯ ಬಗ್ಗೆ ಆಕ್ರೋಶ ಭುಗಿಲೆತ್ತಿದೆ. ಎಸ್, 2021ರಲ್ಲಿ ಆರಂಭವಾದಂತಹ ರಾಮೇಶ್ವರಂ ಕೆಫೆ ಕೆಲವೇ ವರ್ಷಗಳಲ್ಲಿ ನಗರದಲ್ಲಿ ಜನಪ್ರಿಯವಾದ ಹೋಟೆಲ್ ಆಗಿ ಹೆಸರನ್ನ ಹೊಂದಿದೆ. ಇಲ್ಲಿನ ದೋಸೆ, ತುಪ್ಪದ ಬಳಕೆ, ಉತ್ತಮ ಗುಣಮಟ್ಟದ ಕಾಫಿಗೆ ತುಂಬಾ ಜನ ಫಿದಾ ಆಗಿದ್ದಾರೆ ಅಂತ ಹೇಳ್ಬೋದು. ನಗರಕ್ಕೆ ಆಗಮಿಸುವಂತಹ ಹಲವಾರು ಜನರು ಈ ಹೋಟೆಲ್ಗೆ ತಪ್ಪದೆ ಭೇಟಿ ನೀಡ್ತಾರೆ. ನೀವು ನೋಡಿರ್ಬೋದು, ರಾತ್ರಿ ಆದ್ರೂ ಕೂಡ ಸರ್ದಿ ಸಾಲು ಅಂತಲೇ ಹೇಳ್ಬೋದು. ಆದ್ರೆ ಇಲ್ಲಿನ ಆಹಾರದ ಗುಣಮಟ್ಟದ ಬಗ್ಗೆ ಈಗ ವ್ಯಾಪಕ ಪ್ರಶ್ನೆಗಳು ಎದುರಾಗಿದೆ. ಇಷ್ಟು ಒಳ್ಳೆಯ ಹೆಗ್ಗಳಿಕೆ ಪಾತ್ರವಾಗಿದ್ದಂತಹ ರಾಮೇಶ್ವರಂ ಕೆಫೆಗೆ ಈಗ ಎಲ್ಲೆಡೆ ಬ್ಯಾಡ್ ಒಪಿನಿಯನ್ ವ್ಯಕ್ತವಾಗ್ತಿದೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಈ ಒಂದು ಹೋಟೆಲ್ನಲ್ಲಿ ಒಬ್ರು ಖರೀದಿದಾರರು ಪೊಂಗಲ್ನಲ್ಲಿ ಜಿರಳೆ ಪತ್ತೆಯಾಗಿದೆ ಅಂತ ಹೇಳ್ತಾರೆ. ಗ್ರಾಹಕರಿಂದ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಇವತ್ತು ಬೆಳಿಗ್ಗೆ 7:42ಕ್ಕೆ ನಡೆದಿರುವಂತಹ ಒಂದು ಘಟನೆ. ಲೋಕನಾಥ್ ಅನ್ನೋರು ವಿಮಾನ ನಿಲ್ದಾಣದ ರಾಮೇಶ್ವರಂ ಕೆಫೆಗೆ 300 ರೂಪಾಯಿ ಹಣ ನೀಡಿ ಪೊಂಗಲ್ ಹಾಗೆ 180 ರೂಪಾಯಿಗೆ ಫಿಲ್ಟರ್ ಕಾಫಿ ಖರೀದಿಸಿರ್ತಾರೆ. ಒಟ್ಟು ಬಿಲ್ಲು 504 ಆಯ್ತು. ಅವರು ಅದನ್ನ ತಿಂತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ಪೊಂಗಲ್ನಲ್ಲಿ ಒಂದು ಜಿರಳೆ ಕಾಣಿಸ್ಕೊಳ್ಳುತ್ತೆ. ತಕ್ಷಣ ಏನ್ ಮಾಡ್ತಾರೆ, ಅವರು ಹೋಟೆಲ್ ಸಿಬ್ಬಂದಿಯನ್ನ ಕರೆದು ಪ್ರಶ್ನೆ ಮಾಡ್ತಾರೆ, ಏನ್ರಿ ಇದು ಪೊಂಗಲ್ನ ಜಿರಳೆ ಕೊಟ್ಟಿದ್ದೀರಾ ಅಂತ. ಅಂತಹ ಸಂದರ್ಭದಲ್ಲಿ ಸಿಬ್ಬಂದಿ ಏನ್ ಮಾಡ್ತಾನೆ, ಈ ಒಂದು ತಪ್ಪನ್ನ ಮುಚ್ಚಾಕ್ಲಿಕ್ಕೆ ನೋಡ್ತಾನೆ. ಆದ್ರೆ ಈ ಘಟನೆ ಗ್ರಾಹಕ ವಲಯದಲ್ಲಿ ತೀವ್ರ ಅಸಮಾಧಾನವನ್ನ ಮೂಡಿಸಿರುತ್ತೆ. ಆಹಾರ ಗುಣಮಟ್ಟ ಹಾಗೆ ನೈರ್ಮಲ್ಯದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ ಅಂತಲೇ ಹೇಳ್ಬೋದು. ಆಹಾರ ಸೇವಿಸುವಾಗಲೇ ಜಿರಳೆ ಪತ್ತೆಯಾಗಿದೆ. ಇದರ ಬೆನ್ನಲ್ಲಿಯೇ ಗ್ರಾಹಕ ಅಲ್ಲಿನ ಸಿಬ್ಬಂದಿಯನ್ನ ಪ್ರಶ್ನೆ ಮಾಡಿದಾಗ ಇನ್ನು ಸಿಬ್ಬಂದಿ ಹಾರಿಕೆ ಉತ್ತರವನ್ನ ನೀಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಈ ಒಂದು ಪ್ಲೇಟ್ ಒಳಗಿದ್ದಂತಹ ಜಿರಳೆಯನ್ನ ತೆಗೆದು ಹಾಕೋಕೆ ಆ ಸಿಬ್ಬಂದಿ ಮುಂದೆ ಆಗ್ತಾನೆ. ಆಗ ಗ್ರಾಹಕ ಪ್ರಶ್ನೆ ಮಾಡ್ತಾರೆ, ಯಾಕ್ರಿ ತೆಗೆದು ಹಾಕ್ತೀರಾ ಅಂತ. ಆಗ ಸಿಬ್ಬಂದಿ ಹೇಳ್ತಾನೆ, ಸರ್ ಏನೋ ಮಿಸ್ಟೇಕ್ ಆಗಿ ಆಗ್ಬಿಟ್ಟಿದೆ, ದಯವಿಟ್ಟು ಸರ್ ನಾನು ಬೇರೆ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಗ್ರಾಹಕ ನನಗೆ ಈ ಊಟನೇ ಬೇಡ ಅಂತ ಹೇಳಿ ವಿಡಿಯೋವನ್ನ ಸಹ ಮಾಡಿರ್ತಾನೆ. ಆ ಒಂದು ವಿಡಿಯೋದಲ್ಲಿ ಈ ರಾಮೇಶ್ವರಂ ಕೆಫೆಯ ಸಿಬ್ಬಂದಿ ಆ ಒಂದು ಜಿರಳೆಯನ್ನ ತೆಗೆಯುವಂತಹ ಒಂದು ವಿಡಿಯೋವನ್ನು ಸಹ ನೋಡ್ಬೋದು. ನೀವು ಇಲ್ಲಿ ಒಂದನ್ನ ಗಮನಿಸಿ, ರಾಮೇಶ್ವರಂ ಕೆಫೆ ತುಂಬಾ ಪ್ರತಿಷ್ಠಿತ ಹೆಸರನ್ನ ಮಾಡಿರುವಂತಹ ಹೋಟೆಲ್. ಆದ್ರೆ ಇಲ್ಲಿನ ಶುಚಿತ್ವ ಝೀರೋ. ಎಸ್, ಇವತ್ತಿನ ವಿಚಾರದಲ್ಲಿ ರಾಮೇಶ್ವರಂ ಕೆಫೆಯ ಒಂದು ಘಟನೆ ಈಗ ಎಲ್ಲೆಡೆ ಒಂದು ಪ್ರಶ್ನೆ ಉಲ್ಬಣಗೊಂಡಿದೆ. ಇಷ್ಟು ಜಾಸ್ತಿ ರೇಟ್ ತಗೊಳ್ಳೋ ಅಂಥವ್ರು, ಅಂದ್ರೆ ಒಂದು ಪೊಂಗಲ್ಗೆ 300 ರೂಪಾಯಿ, ಒಂದು ಕಾಫಿಗೆ 180 ರೂಪಾಯಿ. ಆಗಿನ ಕಾಲದಲ್ಲಿ ಒಂದು ಕಾಫಿ 1 ರೂಪಾಯಿ 50 ಪೈಸೆ ಅಂತಾನು ಹೇಳ್ಬೋದು. ಈಗ ಜಸ್ಟ್ ಬರೀ 10 ರೂಪಾಯಿಗೆ ಒಂದು ಕಾಫಿ ಸಿಗುತ್ತೆ. ಆದ್ರೆ ರಾಮೇಶ್ವರಂ ಕೆಫೆನಲ್ಲಿ 300 ರೂಪಾಯಿ, 180 ರೂಪಾಯಿ, 400 ರೂಪಾಯಿ. ನೋಡ್ಬೇಕು ನೀವು, ಸರ್ದಿ ಕ್ಯೂಗಳು ನಿಂತಿರುತ್ತೆ. ರಾಮೇಶ್ವರಂ ಕೆಫೆ ಸಾಕಷ್ಟು ಒಂದು ಬ್ರಾಂಚನ್ನ ಹೊಂದಿದೆ. ಆದ್ರೆ ಎಷ್ಟೋ ಸಾರಿ ಈ ರಾಮೇಶ್ವರಂ ಕೆಫೆಗೆ ಗ್ರಹಣ ಮುತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಒಂದು ಕಾರಣ. ವೀಕ್ಷಕರೇ, ಮತ್ತೊಮ್ಮೆ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಯಾವುದೇ ಒಂದು ಹೋಟೆಲ್ ಆದ್ರೂ ಕೂಡ ನಾವು ಬಿಟ್ಟಿಯಾಗಿ ಊಟವನ್ನ ಮಾಡೋದಿಲ್ಲ, ದುಡ್ಡನ್ನ ಕೊಟ್ಟು ಊಟ ಮಾಡ್ತೀವಿ. ನಾವು ಕೊಡ್ತಕ್ಕಂತಹ ದುಡ್ಡಿಗೆ ಶುಚಿತ್ವವಾದಂತಹ, ರುಚಿಯಾದಂತಹ, ಆರೋಗ್ಯಕರವಾದ ಊಟವನ್ನ ಸೇವನೆ ಮಾಡಿದಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.